ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನ ತಾರಕಕ್ಕೇರಿದೆ. ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಶಾಸಕರು ಫಾರಿನ್ ಟ್ರಿಪ್ ಹೋಗ್ತಾ ಇದ್ದಾರೆ. ಇದು ಡಿಕೆ ಶಿವಕುಮಾರ್ ಬಣವನ್ನ ಕೋತ ಅಂತ ಕುದಿಯುವಂತೆ ಮಾಡಿದೆ. ಇದೇ ವಿಚಾರವಾಗಿ ಮಂಡ್ಯ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಫಾರಿನ್ ಟ್ರಿಪ್ ಹೋಗಿರುವವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಫಾರಿನ್ ನಲ್ಲಿ ಕೂತು ಟೂರ್ ಹಾಕೊಂಡು ಬಂದ ತಕ್ಷಣ ಸರ್ಕಾರವನ್ನ ಬದಲಾವಣೆ ಮಾಡೋದಕ್ಕಾಗಲ್ಲ. ಏನಿದ್ರು ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮಧ್ಯೆ ಆಗಿರುವಂತ ಮಾತುಕತೆ, ರವಿಕುಮಾರ್ 50 ಜನರನ್ನು ಕರೆದುಕೊಂಡು ಹೋದ ತಕ್ಷಣ ಸರ್ಕಾರವನ್ನ ಚೇಂಜ್ ಮಾಡೋದಕ್ಕಾಗಲ್ಲ. ಇಲ್ಲೇ ಮಂಡ್ಯದಲ್ಲಿ ಇದ್ದ ತಕ್ಷಣ ನಾನು ಕೂಡ ಬದಲಾವಣೆ ಮಾಡೋದಕ್ಕೂ ಆಗಲ್ಲ. ಎಲ್ಲಿಯವರೆಗೂ ಹೈಕಮಾಂಡ್ ಮಧ್ಯ ಪ್ರವೇಶಿಸಿ ಫುಲ್ ಸ್ಟಾಪ್ ಹಾಕೋದಿಲ್ವೋ ಅಲ್ಲಿಯವರೆಗೆ ಇದೆಲ್ಲ ಜಾಸ್ತಿ ಆಗುತ್ತೆ. ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬಹಳ ನೋವಾಗುತ್ತೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಮಾಡ್ತೀವಿ ಅಥವಾ ಇಲ್ವಾ ಅನ್ನೋದನ್ನ ಹೇಳಬೇಕು. ಇಲ್ಲವಾದ್ರೆ ಇದೇ ರೀತಿ ಟೂರ್ ರೆಸಾರ್ಟ್ಸ್ ಗಳಿಗೆ ಹೋಗ್ತಿರ್ತಾರೆ. ಏನು ಮಹದೇವಪ್ಪ ನಾಯಿ ಹೇಳಿಕೆ ವಿವಾದದ ಬಗ್ಗೆಯೂ ಪ್ರತಿಕ್ರಿಯೆಯನ್ನು ಕೊಟ್ಟರು. ನಾಯಿ ಅಂದ್ರೆ ನಿಯತ್ತು, ಡಿ ಕೆ ಶಿ ಅಂದ್ರೆ ಕಾಂಗ್ರೆಸ್ ಪಕ್ಷದ ನಿಯತ್ತು, ಹೈಕಮಾಂಡಿನ ನಿಯತ್ತಿನ ಸೈನಿಕ, 40 ವರ್ಷದಿಂದ ನಿಯತ್ತಿನಿಂದ ಇರುವ ಮನುಷ್ಯ, ಹೀಗಾಗಿ ಹೇಳಿರ್ಬಹುದು ಅಂತ ಟಾಂಗ್ ಕೊಟ್ಟಿದ್ದಾರೆ. ಎಲ್ರಿಗೂ ಏನಾಗಿದೆ, ಮಹದೇವಪ್ಪ ಅವ್ರ ಹೇಳಿಕೆ. ಮಹದೇವಪ್ಪ ಕಾಂಗ್ರೆಸ್ಸಿಗರಲ್ಲ. 2008ರಲ್ಲಿ ಸಿದ್ದರಾಮಯ್ಯ ಬಂದ ಮೇಲೆ ಅವ್ರು ಕಾಂಗ್ರೆಸ್ಸಿಗೆ ಬಂದಿದ್ದು. ಪಕ್ಷ ನಿಷ್ಠೆ ಅಂತಂದಾಗ ಡಿ ಕೆ ಶಿವಕುಮಾರ್ನ ಯಾರು ಹಿಂದಿಕ್ಕಾಗಲ್ಲ. ಡಿ ಕೆ ಸುರೇಶ್ ಮೊನ್ನೆ ಮಾತನಾಡ್ತಾ ಹೇಳಿದ್ರು, ಕಾಂಗ್ರೆಸ್ನ ನಿಯತ್ತಿನ ಕಟ್ಟ ಕಾಂಗ್ರೆಸ್ಸಿಗ ನಾಯಿಗ ಅಲ್ಲ, ಯಾಕಂದ್ರೆ ನಾವು ನಿಯತ್ತಿನ ನಾಯಿಗಳು ಅನ್ನೋ ದಾಟಿ ಹೇಳಿಕೆಗಳು ಡಿ ಕೆ ಶಿವಕುಮಾರ್ ಕಡೆಯಿಂದ ಬರ್ತಿದೆ. ಕಾರಣ ಇಷ್ಟೇ, ಟೀಮ್ ಕಡೆಯಿಂದ ಕಾಂಗ್ರೆಸ್ಗೆ ವಲಸೆ ಬಂದು ಅಧಿಕಾರವನ್ನ ಅನುಭವಿಸ್ತವ್ರು ಯಾರು ಅಂದ್ರೆ ಸಿದ್ದರಾಮಯ್ಯ ಟೀಮ್ನವರು. ಮೂಲ ಕಾಂಗ್ರೆಸ್ಸಿಗರಿಗೆ ಅಧಿಕಾರ ಇಲ್ಲ, ಹೊರಗಡೆಯಿಂದ ಬಂದವ್ರಿಗೆ ಅಧಿಕಾರ ಅನ್ನೋ ಸಿಟ್ಟು ಸೆಡವು ಡಿ ಕೆ ಶಿವಕುಮಾರ್ ಟೀಮ್ಗಿದೆ. ಅದ್ ಹೇಳಿರಲ್ಲ, ಅತಿಥಿಗಳನ್ನ ನಾವು ಚೆನ್ನಾಗಿ ನೋಡ್ಕೋತಾ ಇದೀವಿ, ಅತಿಥಿಗಳು ಫಸ್ಟ್ ಅಂತ ಡಿ ಕೆ ಸುರೇಶ್ ಟಾಂಗ್ ಕೊಟ್ಟಿದ್ರು. ಅದರ ಮುಂದುವರೆದ ಭಾಗ ಇದು ಗಣಿಗ ರವಿಕುಮಾರ್ ಅವ್ರ ಹೇಳಿಕೆ. ಇನ್ನೊಂದ್ ಕಡೆ ರಾಜ್ಯದಲ್ಲಿ ದಲಿತ ಸಿಎಂ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ದಲಿತರಿಗೆ ಯಾಕೆ ಸಿಎಂ ಸ್ಥಾನ ನೀಡಬಾರದು ಅಂತ ಮತ್ತೊಮ್ಮೆ ಮಾಜಿ ಸಚಿವ KN ರಾಜಣ್ಣ ಪ್ರಶ್ನೆ ಮಾಡಿದ್ದಾರೆ. ದಲಿತರು, ಅಲ್ಪಸಂಖ್ಯಾತರು, ವಾಲ್ಮೀಕಿ ಸಮುದಾಯದವರು ಅಥವಾ ಬಲಿಜ ಸಮುದಾಯದವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಅರ್ಹರಲ್ವಾ? ಕಾಂಗ್ರೆಸ್ ಯಾವಾಗ್ಲೂ ಎಲ್ಲಾ ಸಮುದಾಯದವರಿಗೂ ನ್ಯಾಯ ಒದಗಿಸಲು ಪ್ರಯತ್ನಿಸಿದೆ. 1972ರಲ್ಲಿ ದೇವರಾಜ ಅರಸು ಶಾಸಕ ಆಗಿರಲಿಲ್ಲ, ಆದರೆ ಹೆಚ್ಚಿನ ಶಾಸಕರ ಹೊಲವನ್ನ ಪರಿಗಣಿಸಿ ಸಿಎಂ ಸ್ಥಾನ ಕೊಡ್ಲಾಯಿತು. ಅರಸು ಅವರು ತಮ್ಮದೇ ಜಾತಿಯ ಇನ್ನೊಬ್ಬ ಶಾಸಕರನ್ನ ಹೊಂದಿರಲಿಲ್ಲ ಎಂಬುದು ಗಮನಾರ್ಹ. ಇದೇ ರೀತಿ ವೀರಪ್ಪ ಮೊಯ್ಲಿ ಮತ್ತು ಧರಮ್ ಸಿಂಗ್ ವಿಷಯದಲ್ಲೂ ಆಯಿತು. ಕಾಂಗ್ರೆಸ್ ಪಕ್ಷ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದವರಿಗೆ ಸಿಎಂ ಸ್ಥಾನ ನೀಡಿದೆ. ಆದರೆ ದಲಿತರು, ಅಲ್ಪಸಂಖ್ಯಾತರು ಮತ್ತು ಬಣಜಿಗರಂತಹ ಸಮುದಾಯಗಳಿಗೆ ಈ ಅವಕಾಶ ಸಿಕ್ಕಿಲ್ಲ. ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಸಮುದಾಯಗಳಾದ ವಾಲ್ಮೀಕಿ ಮತ್ತು ಕುರುಬರ ಜೊತೆಗೆ ವಾಲ್ಮೀಕಿ ಸಮುದಾಯದವರಿಗೂ ಸಹ ಹೆಚ್ಚಿನ ಅವಕಾಶಗಳು ದೊರೆತಿಲ್ಲ ಅಂತ ರಾಜಣ್ಣ ಹೇಳಿದರು. ಗ್ರೇಟ್. ಈ ಮಾತನ್ನ 2013ರಲ್ಲಿ ಸಿದ್ದರಾಮಯ್ಯನವರ ಆಪ್ತರಲ್ಲ ನೀವು, ಸಿದ್ದರಾಮಯ್ಯನವರೇ ಕೈ ಮುಗಿತೀನಿ. ನಮ್ಮ ರಾಜ್ಯದಲ್ಲಿ ದಲಿತರು ಮುಖ್ಯಮಂತ್ರಿ ಆಗಿಲ್ಲ ಕಾಂಗ್ರೆಸ್ ಇಂದ. ಪರಮೇಶ್ವರ್ ಸಾಹೇಬ್ರು ಸೋತ್ಬಿಟ್ಟವ್ರೆ, ಯಾರೋ ಕಿಡಿಗೇಡಿಗಳು ಸೋಲ್ಸ್ಬಿಟ್ಟವ್ರೆ. ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಅಂತ 2013ರಲ್ಲಿ ಕೈ ಮುಗಿದು ಸಿದ್ದರಾಮಯ್ಯನವ್ರಿಗೆ ಹೇಳಿ ಪರಮೇಶ್ವರ್ ಅವ್ರನ್ನ ಸಿಎಂ ಮಾಡ್ಬೇಕಾಗಿತ್ತು, ಇಲ್ಲ ಖರ್ಗೆ ಅವ್ರನ್ನ ಸಿಎಂ ಅವತ್ ಮಾಡ್ಬೇಕಾಗಿತ್ತು. ಈಗ 20 ವರ್ಷದ ಸಿದ್ದರಾಮಯ್ಯನವರ ರಾಜಕೀಯ ಜರ್ನಿಯಲ್ಲಿ 7.25 ವರ್ಷ ಮುಖ್ಯಮಂತ್ರಿ, 8-10 ವರ್ಷ ವಿಪಕ್ಷ ನಾಯಕ. ಕಾಂಗ್ರೆಸ್ಗೆ JDS ಇಂದ ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ನ 20 ವರ್ಷ ಜರ್ನಿಯಲ್ಲಿ 15-16 ವರ್ಷ ಅಧಿಕಾರವನ್ನ ಅನುಭವಿಸಿದ ವ್ಯಕ್ತಿ ಸಿದ್ದರಾಮಯ್ಯನವರು. ಈಗ ಮೂಲ ಕಾಂಗ್ರೆಸ್ಸಿಗರು ತಮಗ್ ಬೇಕು ಅಂತ ಕೇಳೋದ್ನ ಈಗ ಆ ಕಡೆ ಈ ಕಡೆ ಡೈವರ್ಟ್ ಮಾಡ್ತಾವ್ರಲ್ಲಪ್ಪ ಅನ್ನೋದು ಒಂದಷ್ಟು ಜನರ ವಾದ. ಬಟ್ ಅವತ್ತೇ ಮಾಡಕ್ ತುಂಬಾ ಚೆನ್ನಾಗಿರುತ್ತೆ, ಗುಡ್ ಆಗ್ಬೇಕು. ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು. ಪಾಪ ಅವ್ರು ಯಾರು ಕೇಳಲಿಲ್ಲ ಗಟ್ಟಿಯಾಗಿ. ಈ ರಾಜ್ಯದಲ್ಲಿ ನಿಜವಾಗಿಯೂ ಕೂಡ ಮುಖ್ಯಮಂತ್ರಿ ಸ್ಥಾನವನ್ನ ಪಡಿಬೇಕಾದಂಥದ್ದು ಆ ನಾಯಕರುಗಳು. ಬರೀ ಒಕ್ಕಲಿಗರು, ಲಿಂಗಾಯತು ಅನ್ನೋ ಕಾರಣಕ್ಕೆ ಟೇಬಲ್ ಕೊಟ್ಟು ಅಧಿಕಾರ ತಗೊಬಿಡೋದಲ್ಲ. ಹಾಗೆ ನೋಡಿದ್ರೆ ಕಳೆದ 2-3 ದಶಕಗಳಲ್ಲಿ ಅತಿ ಹೆಚ್ಚು ಅಧಿಕಾರವನ್ನ ಅನುಭವಿಸಿದ ವ್ಯಕ್ತಿ ಯಾರು ಅಂದ್ರೆ ಸಿದ್ದರಾಮಯ್ಯನವರು. ಅದರಲ್ಲೂ ಕಾಂಗ್ರೆಸ್ ಅಲ್ಲಿ ಅತಿ ಹೆಚ್ಚು ಅಧಿಕಾರವನ್ನ ಕಳೆದ 20 ವರ್ಷದಲ್ಲಿ ಅನುಭವಿಸಿದ ವ್ಯಕ್ತಿ ಯಾರು ಇದ್ರೆ ಅದು ಸಿದ್ದರಾಮಯ್ಯನವರು. ರಾಜಣ್ಣವರು ಒಂದ್ ಸ್ವಲ್ಪ ಕೆಲವೊಂದು ಸ್ಟೋರಿಗಳನ್ನ ಹೇಳ್ಬೇಕಪ್ಪ. ಏನು ಮತ್ತೊಂದ್ ಕಡೆ DCM ಡಿ ಕೆ ಶಿವಕುಮಾರ್ ಅಸ್ಸಾಂ ಚುನಾವಣಾ ವೀಕ್ಷಕರಾಗಿ ನಿಯೋಜನೆಗೊಂಡಿದ್ರು. ಈ ಹಿನ್ನೆಲೆ ಮೊದಲ ಬಾರಿಗೆ ಅಸ್ಸಾಂಗೆ ಭೇಟಿ ಕೊಟ್ಟಿದ್ದಾರೆ. ಗುವಾಹಟಿಯಲ್ಲಿ ನಡೀತಿರ್ತಕ್ಕಂಥ ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿರ್ತಕ್ಕಂಥ ಡಿ ಕೆ ಶಿವಕುಮಾರ್
ಇದಕ್ಕೂ ಮೊದಲು ಪ್ರಸಿದ್ಧ ಕಾಮಾಖ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಅದರಲ್ಲೂ ಪ್ರಿಯಾಂಕಾ ಗಾಂಧಿ ಜೊತೆಯಲ್ಲಿ ಹೋಗಿರೋದು ವಿಶೇಷ. ಸ್ಥಳೀಯ ನಾಯಕರ ಜೊತೆಗೂಡಿ ಡಿಕೆ ಶಿವಕುಮಾರ್ ಪ್ರಿಯಾಂಕಾ ಮೋಸ್ಟ್ ಪವರ್ಫುಲ್ ಕಾಮಾಖ್ಯ ದೇವಿಯ ದರ್ಶನ ಪಡೆದಿದ್ದಾರೆ. ವಿಶೇಷ ಪೂಜೆ, ಅರ್ಚನೆ ಮತ್ತು ಪ್ರಾರ್ಥನೆ ಸಲ್ಲಿಸಿ ಬಂದಿದ್ದಾರೆ. ಇನ್ನು ಕಾಮಾಖ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿದ ನಂತರ ಡಿಕೆಶಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಕಾಮಾಖ್ಯ ದೇವಿಯ ದರ್ಶನ ಪಡೆದು ಆಶೀರ್ವಾದ ಪಡೆದಿದ್ದೇನೆ. ರಾಜ್ಯದ ಜನರ ಒಳಿತಿಗಾಗಿ ಕೆಲಸ ಮಾಡುತ್ತೇನೆ. ಪ್ರಿಯಾಂಕಾ ಗಾಂಧಿಯವರು ಸಹ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಿದ್ರು ಅಂತ ಬರ್ಕೊಂಡಿದ್ದಾರೆ. ಪ್ರಾರ್ಥನೆ ಪ್ರಯತ್ನ ಫಲಿಸದಿದ್ದರೂ ಪ್ರಾರ್ಥನೆ ಫಲಿಸುತ್ತೆ ಅನ್ನೋ ಡಿಕೆ ಶಿವಕುಮಾರ್ ಅವರ ನಂಬಿಕೆ ಕೈಗೂಡುವಂತೆ ಕಾಣ್ತಾ ಇದೆ. ದೆಹಲಿಗೆ ಹೋಗಿ ಬಂದ ಮೇಲೆ ಹಸನ್ಮುಖಿ ಡಿಕೆ ಶಿವಕುಮಾರ್ ಬಹಳ ಖುಷಿಯಾಗಿದ್ದಾರೆ. ಡಿಕೆ ಶಿವಕುಮಾರ್ ಟೀಮ್ ವಿದೇಶಕ್ಕೆ ಹೋಗುತ್ತೆ ಅಂತೆಲ್ಲ ಅನ್ಕೊಂಡಿದ್ರು. ಆದ್ರೆ ನಂದೇ ಅನ್ನೋ ಸಿದ್ದರಾಮಯ್ಯನವ್ರ ಟೀಮ್ ಈಗ ವಿದೇಶ ಪ್ರವಾಸ ಕೈಗೊಳ್ಳುವಂತ ಸನ್ನಿವೇಶ ಬಂದಿದೆ. ಗೊತ್ತಿಲ್ಲ ಯಾವಾಗ ಏನು ಎತ್ತ ಅಂತ. ಮಾಹಿತಿ ಪ್ರಕಾರ ಬಜೆಟ್ ನಾನೇ ಮಂಡಿಸ್ಬೇಕು ಅಂತ ಹಠ ಹಿಡಿದು ಕೂತಿರಂತೆ ಡಿಕೆ ಶಿವಕುಮಾರ್. ಆದರೆ ತಾಳಿದವನು ಬಾಳಿಯಾನು ಅಂತ ಹೇಳಿ ಕಳಿಸಿರೋ ಕಾರಣ ಆ ತಾಳ್ಮೆಯ ಕೆಲಸಕ್ಕೆ ಡಿಕೆ ಶಿವಕುಮಾರ್ ಕೈ ಹಾಕ್ತಂಗ್ ಕಾಣ್ತಾ ಇದೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಬೆಂಗಳೂರು ವಿಭಾಗ ಎಸ್ಆರ್ ವಿಶ್ವನಾಥ್ ಯಲಹಂಕ ಕ್ಷೇತ್ರ, ಪ್ರಿಯಾ ಕೃಷ್ಣ ಗೋವಿಂದರಾಜನಗರ ಕ್ಷೇತ್ರ, ಎಚ್ಸಿ ಬಾಲಕೃಷ್ಣ ಮಾಗಡಿ ಕ್ಷೇತ್ರ, ಸತೀಶ್ ರೆಡ್ಡಿ ಬೊಮ್ಮನಹಳ್ಳಿ ಕ್ಷೇತ್ರ, ಉದಯ್ ಬಿ ಗರುಡಾಚಾರ್ ಚಿಕ್ಕಪೇಟೆ ಕ್ಷೇತ್ರ, ಎಸ್ ರಘು ಸಿವಿರಾಮನ್ ನಗರ ಕ್ಷೇತ್ರ, ರಿಜ್ವಾನ್ ಅರ್ಷದ್ ಶಿವಾಜಿನಗರ ಕ್ಷೇತ್ರ, ಎನ್ಎ ಆರಿಸ್ ಶಾಂತಿನಗರ ಕ್ಷೇತ್ರ, ಶರತ್ ಬಚ್ಚೇಗೌಡ ಹೊಸಕೋಟೆ ಕ್ಷೇತ್ರ, ಧೀರಜ್ ಮುನಿರಾಜು ದೊಡ್ಡಬಳ್ಳಾಪುರ ಕ್ಷೇತ್ರ, ಎನ್ ಶ್ರೀನಿವಾಸಯ್ಯ ನೆಲಮಂಗಲ ಕ್ಷೇತ್ರ, ಎಂ ಕೃಷ್ಣಪ್ಪ ಬೆಂಗಳೂರು ದಕ್ಷಿಣ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.